ಕಲಾಭಿಮಾನಿಗಳಿಗೆ ಈ ನಾಡು ಕಂಡ ಹೆಮ್ಮೆಯ ಮೇರುನಟ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ ನಾಳೆ. ನಟ ಸಾರ್ವಭೌಮ ಹುಟ್ಟಿದ ಹಬ್ಬ ರಾಜ್ಕುಮಾರ್ ಅವರಿಗೆ ನಾವು ನೀವೆಲ್ಲರೂ ಮತ್ತೊಮ್ಮೆ ಸೇರಿ ಹುಟ್ಟಿದ ಹಬ್ಬ ಶುಭಾಶಯಗಳನ್ನು ಕೋರ್ತಾ ಈ ದಿನದ ಸುಂದರ ಸಮಾರಂಭ. ಈಗ ಗಣ್ಯರನ್ನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದೇನೆ. ಆದಷ್ಟು ಶೀಘ್ರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ನಂತರ ನಾವು ಸುಯೋಧನ ಅನ್ನುವಂಥ ಸುಂದರ ಪೌರಾಣಿಕ ನಾಟಕವನ್ನು ನೋಡೋರಿದ್ದೇವೆ. ಈಗ ಗಣ್ಯರನ್ನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದೇನೆ. ದರ್ಪಣ ಕಲಾವಿದರು ಸಂಸ್ಥೆಯ ರೂವಾರಿಗಳಾಗಿರುವ ಬಿಟಿ ಮಂಜು ಅವರು ಗಣ್ಯರನ್ನು ಪ್ರೀತಿಯಿಂದ ವೇದಿಕೆ ಕರೆತರಬೇಕು. ಶ್ರೀಯುತ ನರಸಿಂಹನಾಯಕ್ ಅವರಿದ್ದಾರೆ, BBMPಯ ಮಾಜಿ ಸದಸ್ಯರು, ಬಾಗಲಕೋಟೆ. ಅವರನ್ನ ಪ್ರೀತಿಯಿಂದ ವೇದಿಕೆ ಬರಮಾಡೋಣ. ಶ್ರೀ ನರಸಿಂಹನಾಯಕ್ ಅವರು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವ್ರನ್ನ ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ಷಡಾಕ್ಷರಯ್ಯ ಅವರು ನಮ್ಮೊಂದಿಗೆ ಜೊತೆ ಆಗ್ತಾರೆ ಸ್ವಲ್ಪ ಹೊತ್ತಿನಲ್ಲಿ. ಹಾಗೆಯೇ ಡಾಕ್ಟರ್ ಮುತ್ತುರಾಜ್ ಎಂ ಅವರು ರಾಜ್ಯಾಧ್ಯಕ್ಷರು, ಕರ್ನಾಟಕ ಅಹಿಂದ ಹೋರಾಟ ಸಮಿತಿ ಬೆಂಗಳೂರು. ಮುತ್ತುರಾಜ್ ಅವರನ್ನು ಕೂಡ ನಾನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದೇನೆ. ಮುತ್ತುರಾಜ್ ಅವರು ದಯವಿಟ್ಟು ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆ ಆಗಬೇಕು. ಡಾಕ್ಟರ್ ಮುತ್ತುರಾಜು ರಾಜ್ಯಾಧ್ಯಕ್ಷರು, ಕರ್ನಾಟಕ ಅಹಿಂದ ಹೋರಾಟ ಸಮಿತಿ ಬೆಂಗಳೂರು. ಹಾಗೆಯೇ ಶ್ರೀಮತಿ ಪೂರ್ಣಿಮಾ ಮೂರ್ತಿಯವರು ದಯವಿಟ್ಟು ವೇದಿಕೆ ನಮ್ಮೊಂದಿಗೆ ಜೊತೆ ಆಗಬೇಕು. ಪೂರ್ಣಿಮಾ ಮೂರ್ತಿಯವರು ನಾನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ CM ತಿಮ್ಮಯ್ಯ ಅವರು ಹಿರಿಯ ರಂಗಭೂಮಿ ಕಲಾವಿದರು ಹಾಗೂ VKM ಕಲಾವಿದರು, ಈ ಸಂಸ್ಥೆಯ ರೂವಾರಿಗಳು. ತಿಮ್ಮಯ್ಯ ಅವರು ಕೂಡ ವೇದಿಕೆಯ ಜೊತೆ ಆಗಬೇಕು. ಹಾಗೆಯೇ ಶ್ರೀಯುತ ವಿನಯ ಶಿವಸ್ವಾಮಿ, ಹೊರನಾಡು ಕನ್ನಡಿಗರು, ಚಿಕಾಗೋ. ಅವರು ಕೂಡ ನಾನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದೇನೆ. ಶ್ರೀಯುತ ವಿನಯ ಶಿವಸ್ವಾಮಿ ಅವರು ಕೂಡ ದಯವಿಟ್ಟು ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜನನಾಯಕರಾಗಿ ಸೇವೆಯನ್ನು ಮಾಡಿದವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮೊಂದಿಗೆ ಜೊತೆ ಆಗ್ತಾರೆ ಸನ್ಮಾನ್ಯ ಶ್ರೀ ಷಡಾಕ್ಷರಯ್ಯ ಮತ್ತು ಡಾಕ್ಟರ್ ಮುತ್ತುರಾಜ್ ಅವರು ಜೊತೆ ಆಗ್ತಾರೆ. ಅವರ ಆಗಮನದ ನಿರೀಕ್ಷೆಯಲ್ಲಿದ್ದೇವೆ. ಹಾಗೆಯೇ ನಮ್ಮೊಂದಿಗೆ ಕವಯತ್ರಿಯಾಗಿ ಪೂರ್ಣಿಮಾ ಮೂರ್ತಿಯವರು, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆಯೇ ಹಿರಿಯ ರಂಗಕರ್ಮಿ, ನಮಗೆಲ್ಲರೂ ಕೂಡ ಮಾರ್ಗದರ್ಶಕರು ಮತ್ತು ಅವರ ಮಾತಿನಂತೆ ಇಡೀ ರಂಗಭೂಮಿಯ ಅನೇಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾಡಿನ ಹೆಮ್ಮೆಯ ಮಹರ್ಷಿ, ರಾಮಾಯಣದ ಕರ್ತೃ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು, ಜನಸೇವಕರು, ಹಾಗೆಯೇ ಕಲಾಪೋಷಕರು ಆಗಿರುವ ಶ್ರೀಯುತ ನರಸಿಂಹನಾಯಕ್ ಅವರು ಒಂದೆರಡು ಮಾತುಗಳನ್ನ ಹಂಚಿಕೊಳ್ಬೇಕು. ಶುಭ ನುಡಿಗಳು ನಿಮ್ಮಿಂದ. ನಮ್ಮ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ದರ್ಪಣ ಕಲಾವಿದರು ತಂಡದ ಮುಖ್ಯಸ್ಥರು, ರಂಗಕರ್ಮಿಗಳು ಆಗಿರ್ತಕ್ಕಂಥ ಮಂಜುನಾಥ್ರವರು ನೇತೃತ್ವದಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿಯವರ ಹೆಸರಿನಲ್ಲಿ ನಾಟಕೋತ್ಸವ ನಡೆಸ್ತಾ ಇರ್ತಕ್ಕಂಥದ್ದು ಭಾಳ ಅರ್ಥಗರ್ಭಿತವಾದಂಥ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಾಧಕರನ್ನು, ಹೊರದೇಶದಲ್ಲಿ ನಮ್ಮ ಪ್ರತಿಭೆಗಳು ಅರಳಿ ಸೇವೆ ಮಾಡ್ತಾ ಇರ್ತಕ್ಕಂಥವ್ರನ್ನ ಗುರುತಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಹೆಸರಲ್ಲಿ ನಾಟಕೋತ್ಸವ ಮಾಡಿಸ್ತಾ ಇರ್ತಕ್ಕಂಥದ್ದು ನನಗಂತೂ ಬಹಳ ಸಂತೋಷದ ವಿಚಾರ. ಭಾಳ ಸಂತೋಷದಿಂದಲೇ ನಾನು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಮಹರ್ಷಿ ವಾಲ್ಮೀಕಿಯವರು ಈ ಸಂಸ್ಕೃತ ಲೋಕಕ್ಕೆ, ಅಕ್ಷರ ಲೋಕಕ್ಕೆ ರಾಮಾಯಣವನ್ನು ಕೊಟ್ಟಿರ್ತಕ್ಕಂತಹ ಮಹಾನ್ ಜ್ಞಾನಿ ಅನ್ಬೋದು, ಮೊದಲ ಕವಿ ಅನ್ಬೋದು, ಆದಿಕವಿ ಅನ್ಬೋದು. ಅಲ್ಲಿ ಅನೇಕ ಪ್ರಸಂಗಗಳು ಇದ್ದಾವೆ. ಇವತ್ತಿಗೂ ನಾವು ರಾಮಾಯಣವನ್ನು ನಮ್ಮ ಸಮಾಜದಲ್ಲಿ ನೋಡ್ತೇವೆ. ನಮ್ಮ ಜನಗಳನ್ನು, ವರ್ತನೆಗಳನ್ನು, ಅವರ ಒಂದು ನಡವಳಿಕೆಗಳನ್ನು ನಾವು ನೋಡಿದಾಗ ನಮಗೆ ರಾಮಾಯಣ ಮಹಾಭಾರತದಲ್ಲಿರ್ತಕ್ಕಂಥ ಅನೇಕ ಚಿತ್ರಗಳು, ಅನೇಕ ಪಾತ್ರಗಳು ನಮ್ಮ ಮನಸ್ಸಿನಲ್ಲಿ ಬರ್ತವೆ ಅಂತ ನನ್ನ ಭಾವನೆ. ಆವಾಗಿನ ಕಾಲದಲ್ಲಿ ವೇಷಭೂಷಣ ಬೇರೆ ಥರ ಇರ್ತಿತ್ತು. ಇವತ್ತು ನಾವು ಈ ಥರ ವೇಷಭೂಷಣದಲ್ಲಿದ್ದೀವಿ. ಆಧುನಿಕತೆ, ತಂತ್ರಜ್ಞಾನ ಎಲ್ಲವನ್ನು ಸಹ ಒಳಗೊಂಡಿರ್ತಕ್ಕಂಥ ಸಮಾಜ ಇದ್ದರೂ ಸಹ ನಮ್ಮಲ್ಲಿ ಯಾವುದೋ ಆ ಪಾತ್ರಗಳು ನಮ್ಮ ಜೊತೆಗೇ ಇದ್ದಾವೆ ಅಂತ ನಮ್ಮ ಭಾವನೆಗಳು ಕಾಡ್ತವೆ ನಮಗೆ. ರಾಮ ಇದ್ದಾನೆ, ರಾವಣನೂ ಇದ್ದಾನೆ, ಕೃಷ್ಣ ಇದ್ದಾನೆ, ದುರ್ಯೋಧನ ಇದ್ದಾನೆ, ಧರ್ಮರಾಯ ಇದ್ದಾನೆ. ಇವೆಲ್ಲ ನಮಗೆ ಕಾಣಿಸುತ್ತೆ. ಹಾಗಾಗಿ ಅವೆರಡು, ರಾಮಾಯಣ ಮತ್ತು ಮಹಾಭಾರತ, ಎರಡು ಈ ಸಮಾಜದ ಕಣ್ಣುಗಳು ಅಥವಾ ಈ ಸಮಾಜದ ಮಾರ್ಗದರ್ಶ ಮಹಾನ್ ಗ್ರಂಥಗಳಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಸಹ ನಮ್ಮ ಸಮಾಜ ಆ ಎರಡೂ ಗ್ರಂಥಗಳನ್ನು ಸ್ವೀಕರಿಸಿ ಅದರಲ್ಲಿರ್ತಕ್ಕಂಥ ಅನೇಕ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ವಿಶೇಷವಾಗಿ ನಮ್ಮ ಕಲಾವಿದರು ಇವತ್ತು ಎರಡು ನಾಟಕಗಳು, ಒಂದು ಸಾಕ್ಷಿ ಕಲ್ಲು ನಾಟಕ ಆಗಿದೆ, ಈಗ ಮತ್ತೊಂದು ಸುಯೋಧನ ನಾಟಕ ಮಹಾಭಾರತದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಂದು ನಾಟಕ. ಇವು 1 ಗಂಟೆ ಅವಧಿಯಲ್ಲಿ ನಾಟಕ ಮಾಡ್ತಾ ಇರ್ತಕ್ಕಂಥದ್ದು.
ಬಹಳ ಸಂತೋಷ. ಮತ್ತು ಒಂದು ವಿಚಾರ ಏನು ಅಂತಂದರೆ, ಇವತ್ತು ನೋಡಿ ಈ ಕಲಾಗ್ರಾಮ ಈ ಬೆಂಗಳೂರಿನ ಹೃದಯ ಭಾಗದಲ್ಲೇ ಇದೆ. ಜನ ನಾಟಕದತ್ತ ಬರ್ತಾಯಿಲ್ಲ ನೋಡಿ. ಚಿಕ್ಕ ಒಂದು 200 ಜನ 300 ಜನ ಕೂತ್ಕೊಳ್ತಕ್ಕಂಥ ಒಂದು ರಂಗಮಂದಿರ, ಇದಕ್ಕೇನು ಚಾರ್ಜ್ ಮಾಡೋದಿಲ್ಲ. ಯಾವುದೋ ಒಂದು ವಿಚಾರ 1 ಗಂಟೆ ನಮ್ಮನ್ನು ಬೇರೆ ಲೋಕಕ್ಕೆ ಕೊಂಡೊಯ್ತಕ್ಕಂಥ ಒಂದು ಮಾಧ್ಯಮ ಇದೆ ಅಂದರೆ ಅದು ನಾಟಕ ರಂಗ, ಸಿನಿಮಾ ರಂಗ. ಇವೆಲ್ಲ ನಾಟಕ ರಂಗಕ್ಕೆ ಶತಶತಮಾನಗಳ ಇತಿಹಾಸ ಇದೆ. ನೀವು ರಾಮಾಯಣದಲ್ಲಿ ನೋಡ್ಬೋದು, ಮಹರ್ಷಿ ವಾಲ್ಮೀಕಿ ಅಲ್ಲಿ ರಾಮ ಬರ್ತಾನೆ, ರಾವಣ ಬರ್ತಾನೆ, ಸೀತೆ, ಲವಕುಶಗಳು ಬರ್ತಾರೆ ನೋಡಿ. ಲವಕುಶ ಅವ್ರಿಗೆ ಮಹರ್ಷಿ ವಾಲ್ಮೀಕಿ ಇಡೀ ರಾಮಾಯಣ ಕಥೆಯನ್ನು ಒಂದು ಹಾಡಿನ ಮೂಲಕ ಸಮಾಜಕ್ಕೆ ಬಿತ್ತರಿಸ್ತಕ್ಕಂಥ ಪ್ರಯತ್ನ ಮಾಡಿದೆ. ಮೋಸ್ಟ್ಲಿ ನಾಟಕ ರಂಗಕ್ಕೆ ವೇದಿಕೆ ಕಲ್ಪನೆಗಳು ಅವತ್ತೇ ಆವರಣಗೊಂಡಿದ್ದಾವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದಾದಮೇಲೆ ನಾಟಕ ರಂಗಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹನೀಯರಿದ್ದಾರೆ. ಇವತ್ತು ನಮ್ಮ ಸಮಾಜ ನಾಟಕವನ್ನು ಹೆಚ್ಚು ನೋಡೋ ಮೂಲಕ ಈ ಕಲಾವಿದರನ್ನು, ಈ ಸಂಘಟಕರನ್ನು, ವಿಶೇಷವಾಗಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂತಹ ಕಲಾವಿದರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂತಹ ಬಹುದೊಡ್ಡ ಜವಾಬ್ದಾರಿ ನಮ್ಮ ನಾಗರಿಕ ಸಮಾಜದ ಮೇಲಿದೆ ಅಂತ ನನ್ನ ಭಾವನೆ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ರಂಗಭೂಮಿಗೆ 50 ವರ್ಷ ಸಂದಿರ್ತಕ್ಕಂಥ ಸಂದರ್ಭದಲ್ಲಿ ಹೊನ್ನಾರು ರಂಗೋತ್ಸವ ಅಂತ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತು. ಆ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ್ರು. ಅವತ್ತು ಪ್ರಕಾಶ್ ರಾಜು ಮತ್ತು ಉಮಾಶ್ರೀ ಅವರು ಎಲ್ಲ ದೊಡ್ಡ ರಂಗಭೂಮಿಯಲ್ಲಿ ದಿಗ್ಗಜರೆಲ್ಲ ಆ ಒಂದು ವೇದಿಕೆಯಲ್ಲಿದ್ದರು. ಅವತ್ತು ರಂಗಭೂಮಿ ಕಲಾವಿದರ ಬಗ್ಗೆ ನಾನು ಮುಖ್ಯಮಂತ್ರಿ ಅವ್ರ ಜೊತೆ ನೇರವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿದೆ. ತಮ್ಮ ಜೀವನವನ್ನು ರಂಗಭೂಮಿಯಲ್ಲೇ ತೊಡಗಿಸ್ಕೊಂಡು 10 ವರ್ಷ, 20 ವರ್ಷ, 25 ವರ್ಷ ಅವ್ರಿಗೆ ಬೇರೆ ಬದುಕೇ ಇಲ್ಲ. ಅವರು ದುಡ್ದಿರ್ತಕ್ಕಂಥ ರಂಗಕರ್ಮಿಗಳಿಗೆ ಒಂದಿಷ್ಟು ಸರ್ಕಾರದಿಂದ ಏನಾದ್ರು ಗೌರವ ಕೊಟ್ಟು ಅವ್ರಿಗೆ ಗುರುತಿಸ್ತಕ್ಕಂಥ ಕೆಲಸ ಮಾಡಿ ಸರ್ ಅಂತ ಹೇಳ್ಬಿಟ್ಟು ನೇರವಾಗಿ ಮುಖ್ಯಮಂತ್ರಿ ಅವರಲ್ಲಿ ಪ್ರಸ್ತಾಪ ಮಾಡಿದೆ. ಅವ್ರು ಹೇಳಿದರು, ನಾನು ಈ ವರ್ಷ ಬಡ್ಜೆಟಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತೀನಿ ಅಂತ. ಯಾಕೆಂದರೆ ಆ ಥರ ಮಾಡೋದ್ರ ಮುಖ ಮಂಜುನಾಥ್ ಅಂತವ್ರನ್ನ ಅಥವಾ ಇಲ್ಲಿ ಅನೇಕ ಪಾತ್ರಧಾರಿಗಳಿದ್ದಾರೆ, ಅವ್ರಿಗೆ ಅದರಿಂದ ಏನೂ ಆದಾಯ ಬರೋದಿಲ್ಲ. ಯಾಕೆಂದ್ರೆ ನಾನು ಹವ್ಯಾಸಿ ರಂಗಭೂಮಿಯಲ್ಲಿ ಒಂದು 10 ವರ್ಷ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮಗೇನೋ ಒಂಥರ ಸಂತೋಷಕ್ಕೋಸ್ಕರ, ನಮ್ಮ ತೃಪ್ತಿಗೋಸ್ಕರ ಈ ನಾಟಕ ಮಾಡ್ತಾ ಇದ್ದಾಗ ನಮ್ಮ ಒಂದು ಪರಿಚಯಸ್ಥರು ಅಷ್ಟೇ ಬರ್ತಾರೆ. ಪೋಸ್ಟರ್ ನೋಡಿಬಿಟ್ಟು ಯಾವುದೋ ಒಂದು ಒಳ್ಳೆಯ ಸಂದೇಶ ಇರತಕ್ಕಂಥ ನಾಟಕ ಇದೆ ಅಂತಂದರೆ ಸಾರ್ವಜನಿಕರು ಬಂದು ಟಿಕೆಟ್ ಕೊಂಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಇಡೀ ರಂಗಮಂದಿರಗಳು ತುಂಬಿ ನಾಟಕವನ್ನು ನೋಡಿದ್ದೇ ಆದರೆ ಒಂದು ಸಮಾಜದಲ್ಲಿ ಒಂದು ಹೊಸ ಮನಸ್ಥಿತಿಗಳು ನಿರ್ಮಾಣ ಆಗ್ತವೆ, ಒಂದು ಹೊಸ ಸಾಂಸ್ಕೃತಿಕ ವಾತಾವರಣ ನಗರದಲ್ಲಿ ನೆಲೆಯೂರ್ತದೆ ಅಂತ ನನ್ನ ಪ್ರಾಮಾಣಿಕ ಅಭಿಪ್ರಾಯ. ಹಾಗಾಗಿ ರಂಗಭೂಮಿಯನ್ನು ನಾವು ಬೆಳೆಸಬೇಕು, ನಾವು ಉಳಿಸ್ಬೇಕು ಅಂತಂದರೆ ಕಲಾವಿದರನ್ನು ಈ ರೀತಿ ಪ್ರೋತ್ಸಾಹ ಮಾಡುವ ಮೂಲಕ ರಂಗಭೂಮಿಯನ್ನು ಮತ್ತಷ್ಟು ಕ್ರಿಯಾಶೀಲವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಕಲಾಭಿಮಾನಿಗಳು ಮತ್ತು ಸಮಾಜ ಮಾಡಬೇಕು. ಇವತ್ತು ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದಿಷ್ಟು ಪ್ರಾಯೋಜಕತ್ವ ಕೊಡ್ತದೆ ಅವ್ರಿಗೆ. ಆದರೆ ಇದನ್ನು ನೋಡ್ತಕ್ಕಂಥ ಜನ ಇಲ್ಲ ಅಂತಂದರೆ ಚೇರುಗಳು ನೋಡ್ಬೇಕಾ ಅಲ್ವಾ? ಸೊ ಹಾಗಾಗಿ ಈ ವಿಶೇಷವಾಗಿ ಇವತ್ತು ಬೆಂಗಳೂರಿನ ಜನತೆ ಇವತ್ತೇನೋ ಅಡ್ವಾನ್ಸ್ಡ್ ಸೊಸೈಟಿ, ನಮ್ಮ ಮಕ್ಕಳೆಲ್ಲ ಮೊಬೈಲಲ್ಲಿ ಮುಳುಗೋಗಿದ್ದಾರೆ. ನೀವು ನೋಡಿರಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಸುಮ್ಮನೆ ಇರಿಸೋದಕ್ಕೆ ಮೊಬೈಲ್ ಕೊಟ್ಟುಬಿಟ್ಟಿರ್ತಾರೆ ತಾಯಂದಿರು. ಆ ಹೊಸತನದತ್ತ ಇಲ್ಲ, ಓದಿನ ಕಡೆ ಇಲ್ಲ, ಗ್ರಂಥಾಲಯಗಳು ಬಿಕೋ ಅಂತ ಇದ್ದಾವೆ. ನಮ್ಮ ಪೇಪರ್ಗಳು ಹಂಗೆ ಬಿಟ್ಟಿರ್ತವೆ. ಪೇಪರ್ ಮನೆಗೆ ಹಾಕ್ತಾರೆ, ಆ ಒಂದು ಪುಟನೂ ನೋಡಿರಲ್ಲ ಯಾರಲ್ಲಿ ಸಾಮಾನ್ಯವಾಗಿ ನೋಡಿಬೇಕಾದ್ರೆ ಹಂಗೆ ತೆಗೆದುಬಿಟ್ಟು ಮತ್ತೆ ಒಂದು ತಿಂಗಳಾದಮೇಲೆ ಅವ್ನು ಪೇಪರ್ ಹಳೆಯ ಪೇಪರ್ಗೆ ಬರ್ತಾನಲ್ಲ ಅವ್ನು ಕೊಟ್ಟು ಕಳಿಸ್ತಾರೆ. ದಿಸ್ ಈಸ್ ನಮ್ಮ ಒಂದು ಸದ್ಯದ ಮನಸ್ಥಿತಿ ಅಂತ ನನ್ನ ಭಾವನೆ. ಇದೆಲ್ಲ ಹೋಗಬೇಕು ಅಂದರೆ ಓದುಗರ ಸಂಖ್ಯೆ ಜಾಸ್ತಿ ಆಗಬೇಕು, ಕನ್ನಡ ಪುಸ್ತಕಗಳನ್ನು ಓದಬೇಕು, ಕನ್ನಡ ನಾಟಕಗಳನ್ನು ಓದಬೇಕು, ಕನ್ನಡ ನಾಟಕಗಳನ್ನು ನೋಡಬೇಕು. ಆ ಮೂಲಕ ಕಲಾವಿದರನ್ನು ಉತ್ತೇಜನ ಮಾಡುವುದರ ಜೊತೆಗೆ ಇಲ್ಲಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಸಮಾಜಕ್ಕೆ ಹೆಚ್ಚು ಪ್ರಚುರಪಡಿಸ್ತಕ್ಕಂಥ ಕೆಲಸವನ್ನು ರಂಗಭೂಮಿ ಪರಿಣಾಮಕಾರಿಯಾಗಿ ಮಾಡ್ತಾಯಿದೆ. ಒಂದು ಕಾಲದಲ್ಲಿ ರಂಗಭೂಮಿ ಬೆಂಗಳೂರಿನಲ್ಲಿ ಸಮುದಾಯ ಅಂತ ಒಂದು ತಂಡದಿತ್ತು, ರಂಗ ನಿರಂತರ ಅಂತ ಇತ್ತು. ಅನೇಕ ದಿಗ್ಗಜರನ್ನು ಕರ್ನಾಟಕ ರಂಗಭೂಮಿ ಈ ದೇಶಕ್ಕೆ ಕೊಟ್ಟಿದೆ. CGK ಅಂತವರು, ನಮ್ಮ ಉಮಾಶ್ರೀ ಅವರು ಇರ್ಬೋದು, ನಮ್ಮ ಹೆಗ್ಗೋಡು ನೀನಾಸಮ್ಮ ಅವರು ಇರ್ಬೋದು, ಎಲ್ಲರೂ ಸಹ. ಹಾಗಾಗಿ ಇವತ್ತೇನು ನಮ್ಮ ಮಂಜುನಾಥ್ ಅವರು ಈ ಒಂದು ವಾಲ್ಮೀಕಿ ನಾಟಕೋತ್ಸವವನ್ನು ಮಾಡ್ತಾಯಿದ್ದಾರೆ, ಪ್ರತಿ ವರ್ಷ ಮಾಡ್ತಾಯಿದ್ದಾರೆ.
ಸೊ ನೆಕ್ಸ್ಟ್ ಇಯರು ನೀವು ಇನ್ನು ಇಲ್ಲಿಗಿಂತ ಕಲಾಕ್ಷೇತ್ರದಲ್ಲಿ ಮಾಡಿದರೆ ಅಟ್ಲೀಸ್ಟ್ ಅಲ್ಲಿ ಅದು ಜನ ಸೇರ್ತಾರೆ ಅಂತ ನನ್ನ ಭಾವನೆ. ಅಥವಾ ವ್ಯಾಪಕವಾಗಿ ಪ್ರಚಾರ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವು ಯೋಚನೆ ಮಾಡ್ಬೋದು. ಇಲ್ಲಾಂದರೆ ಜಿಲ್ಲಾ ಕೇಂದ್ರಗಳಿಗೆ ಕೊಂಡೊಯ್ದು ಈ ನಾಟಕೋತ್ಸವವನ್ನು ಇಡೀ ರಾಜ್ಯದಲ್ಲಿ ಒಂದೊಂದು ಸತಿ ಹೊರಗಡೆ ಕೇಂದ್ರದಲ್ಲಿ ನಡೆಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಹಾಗಾಗಿ ಇವತ್ತು ನಮ್ಮ ಹೊರ ದೇಶದಲ್ಲಿ ಅವರ ಒಂದು ಬದುಕನ್ನು ಕಟ್ಟಿಕೊಂಡು ಒಂದಿಷ್ಟು ಸಾಧನೆ ಮಾಡಿರ್ತಕ್ಕಂಥ ಸ್ನೇಹಿತರಿಗೆ ಇವತ್ತೇನು ಗೌರವ ಸಲ್ಲಿಸ್ತಾ ಇದ್ದಾರೆ. ಮತ್ತು ಇನ್ನಿಬ್ಬರು ಸಾಧಕರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಮ್ಮ ದರ್ಪಣ ಕಲಾವಿದರು, ನಮ್ಮ ಸ್ನೇಹಿತರು ಮಂಜುನಾಥ್ ಅವರು ಮಾಡ್ತಾಯಿದ್ದಾರೆ. ಅವರ ಪ್ರಯತ್ನ ನಿರಂತರವಾಗಿ ಸಾಗಲಿ. ಅವರಿಗೆ ನಾವು ನಿರಂತರವಾಗಿ ಪ್ರೋತ್ಸಾಹ ಕೊಡೋಣ, ನಾಟಕಗಳನ್ನು ನೋಡೋಣ, ನಾಟಕ ಬೆಳೆಸೋಣ, ರಂಗಭೂಮಿಯನ್ನು ಉಳಿಸೋಣ, ಬೆಳೆಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವಾಲ್ಮೀಕಿ ನಾಟಕೋತ್ಸವದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮುಂದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ತಲುಪುವ ಮೂಲಕ ಈ ನಾಟಕೋತ್ಸವ ಅರ್ಥಪೂರ್ಣವಾದ ನಾಟಕೋತ್ಸವವಾಗಿ ಮೂಡಿಬರಲಿ ಅಂತ ನಾನು ಆಶಿಸ್ತಾ ಈ ವೇದಿಕೆಗೆ ನನಗೆ ಬರಮಾಡಿಕೊಂಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ದರ್ಪಣ ಕಲಾವಿದರು ಮತ್ತು ಸಂಸ್ಥೆಯ ಮಂಜು ಅಂಡ್ ಮತ್ತು ತಂಡದವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮೊಂದಿಗೆ ಜೊತೆಯಾಗಿರೋ ಶ್ರೀಯುತ ವಿನಯ ಶಿವಸ್ವಾಮಿ ಅವರಿದ್ದಾರೆ, ಹೊರನಾಡಿನ ಕನ್ನಡಿಗರು. ದಯವಿಟ್ಟು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಬೇಕು. ತುಂಬ ಮಾತಾಡಬೇಕು ಅನಿಸುತ್ತೆ, ಟೈಮ್ ಇಲ್ಲ. ಆದ್ದರಿಂದ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಇಲ್ಲಿ ನೆರೆದಿರುವ ಎಲ್ಲ ಪ್ರೇಕ್ಷಕ ಬಾಂಧವರಿಗೂ, ನನ್ನ ಕನ್ನಡ ಸಹೋದರ ಸಹೋದರಿಯರಿಗೆ ವಂದನೆಗಳನ್ನು ಮಾಡ್ತಾ, ಇಲ್ಲಿ ಗೌರವಾನ್ವಿತ ಕಲಾವಿದರು, ತಂತ್ರಜ್ಞರು, ವೇದಿಕೆಯ ಮುಂದೆ ಹಿಂದೆ ಶ್ರಮಿಸಿರುವ ಎಲ್ಲ ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮೊದಲಿಗೆ ನಾನು ಈ ವೇದಿಕೆ ಮೇಲೆ ನಿಂತಿರೋದು ಒಂದು ಭಾಗ್ಯ, ಒಂದು ಬಹಳ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. 30 ವರ್ಷದಿಂದ ಬದುಕು ಕಟ್ಕೊಳ್ಳೋಕ್ಕೆ ಅಂತ ನಾನು ಈ ನಾಡು ಬಿಟ್ಟು ಹೊರದೇಶಕ್ಕೆ ಹೋದೆ. ಈಗ ಅನಿಸುತ್ತೆ ನತದೃಷ್ಟ ನಾನು ಅನಿಸುತ್ತೆ. ಆದರೂ 30 ವರ್ಷ ಕಳೆದ್ರೂ ನಾನು ಹೇಳ್ಕೊಬಲ್ಲೆ, ನಾನೊಬ್ಬ ಹೆಮ್ಮೆಯ ಕನ್ನಡಿಗ ಅಂತ ಹೇಳ್ಕೊಳ್ತೀನಿ. ನಾನು ಈಗಲೂ ನಾನು ಕನಸು ಕಾಣೋದು ಕನ್ನಡದಲ್ಲಿ, ಮನೇಲಿ ಮಾತಾಡೋದು ಕನ್ನಡ, ಯೋಚನೆ ಮಾಡೋದು ಕನ್ನಡದಲ್ಲಿ. ಸೊ ಹಂಗಾಗಿ ಕನ್ನಡ 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 ಕನ್ನಡ. ಈ ವೇದಿಕೆ ಮೇಲೆ ನಿಲ್ಲೋದಕ್ಕೆ, ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲ ಗಣ್ಯರಿಗೂ, ನನ್ನ ಸಂಚಾಲಕರಿಗೂ ನನ್ನ ಕೃತಜ್ಞತೆಗಳು. ಅದರಲ್ಲೂ ನನ್ನ ಸ್ನೇಹಿತರಾದ ಸಂಪತ್ ಕುಮಾರ್ ಅವರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ಇದೇ ಸಮಯದಲ್ಲಿ ಅವರ ಥಿಯೇಟರ್ಗೆ ಕಾಂಟ್ರಿಬ್ಯೂಷನ್ ಮಾಡಿರೋ ಅವರ ಕೊಡುಗೆಯನ್ನು ಗಮನಿಸಿ ಅವರಿಗೆ ಆರ್ಯಭಟ್ಟ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿರೋದಕ್ಕೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಸಂಪತ್ ಕುಮಾರ್. ಈ ದಿನ ಈ ಸಾಕ್ಷಿಕಲ್ಲು ನಾಟಕದಲ್ಲಿ ನಮ್ಮ ಜಾನಪದ ಸಾಹಿತ್ಯ, ಸಂಗೀತ, ನೃತ್ಯವನ್ನು ಎಷ್ಟು ಅಚ್ಚುಕಟ್ಟಾಗಿ ಅಳವಡಿಸಿ ಅದನ್ನು ಪ್ರದರ್ಶಿಸಿದರು ಮಂಜುನಾಥ್ ಅವರಿಗೆ ತುಂಬ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಮತ್ತು ನಾನು ಏನು ಹೇಳಬಲ್ಲೆ ಅಂದರೆ, ಈ ರೀತಿಯ ಕಥೆಗಳು ಕೇವಲ ನಟಿಸೋದಕ್ಕಲ್ಲ, ಇದು ನಮ್ಮ ಪ್ರೇಕ್ಷಕರ ನಟ ನಟಿಯರ ಮಧ್ಯದಲ್ಲಿ ಬೆಳೆಯುವ ಬಾಂಧವ್ಯ ಮತ್ತು ಜೀವಂತ ಭಾವನೆಗಳನ್ನು ಹಂಚಿಕೊಳ್ಳುವಂಥ ಸದಾವಕಾಶ. ನಾನು ಎಷ್ಟು ಕೊನೆಯದಾಗಿ ಹೇಳಬೇಕು ಅಂದರೆ, ಈ ಸಾಕ್ಷಿಕಲ್ಲು ಸರಳವಾದ ರೂಪಕ, ಆದರೆ ಬಹಳ ಮುಖ್ಯವಾದ ವಿಚಾರವನ್ನು ತಿಳಿಸುತ್ತೆ. ಅದೇನೆಂದರೆ, ಆಡುವ ಮಾತು, ಕೊಟ್ಟ ಭಾಷೆ ಎಷ್ಟು ಸರಳವಾಗಿರಬೇಕು, ಎಷ್ಟು ಸ್ಫಟಿಕದಂತಿರಬೇಕು ಅಂದರೆ, ಯಾವ ಕಲ್ಲು, ಬಂಡೆ, ಮರ, ಗಿಡ, ಮೂಕ ಪ್ರಾಣಿ, ಪಕ್ಷಿ ಕೇಳಿದರೂ ಅದು ನಂಬುವಂತಿರಬೇಕು, ಅದು ಸತ್ಯವಾಗಿರಬೇಕು. ಇದನ್ನು ಈ ನಾಟಕ, ಈ ರೂಪಕ ಅಷ್ಟು ಚೆನ್ನಾಗಿ ಹೇಳುತ್ತೆ. ಮತ್ತು ಕೊನೆಯದಾಗಿ, ಈ ಪ್ರಸ್ತುತ ಸಮಯದಲ್ಲಿ ನರಸಿಂಹನಾಯಕರವರು ಹೇಳ್ತಾಯಿದ್ರು ರಂಗಭೂಮಿಗೆ ಸಪೋರ್ಟ್ ಮಾಡಿ ಅಂತ. ಬಟ್ ನಾನು ನನ್ನ ಪರ್ಸೆಪ್ಷನ್ ಏನಿದೆ ಅಂತಲೂ ಹೇಳ್ಬಿಡ್ತೀನಿ. ಈಗ ವೈಜ್ಞಾನಿಕವಾಗಿ ಬಹಳ ಮುಂದುವರಿತಾ ಇದ್ದೀವಿ. ಆಧುನಿಕತೆ, AI ತಂತ್ರಜ್ಞಾನ ಎಷ್ಟು ಮುಂದುವರಿತಾ ಇದೆ, ವೇಗವಾಗಿ ಮುಂದುವರಿತಾ ಇದೆ ಅಂದರೆ, ಈ ಸಿನಿಮಾ ರಂಗ, OTT ಪ್ಲ್ಯಾಟ್ಫಾರ್ಮ್ಗಳು ಎಷ್ಟೊಂದು ಚೇಂಜ್ ಆಗ್ತಾಯಿದೆ. ಎಲ್ಲ ಒಂದು ದಿನ ನೀವು ಕಣ್ಣು ಮುಚ್ಚಿದ್ರೆ ಸಾಕು, ನಿಮಗೆ ನಾನು ಒಂದು ಕನಸನ್ನು, ನಿಮಗೊಂದು ಸಿನಿಮಾನ ಬಲವಂತಾಗಿ ತೋರಿಸ್ಬಲ್ಲೆ. ಆ ಥರ ಸಮಯ ಬರುತ್ತೆ ಮುಂದೆ, ತುಂಬ ಬೇಗ ಬರುತ್ತೆ. ಸೊ ಸಿನಿಮಾ ರಂಗ ಚೇಂಜ್ ಆಗುತ್ತೆ, ಪ್ಲ್ಯಾಟ್ಫಾರ್ಮ್ಗಳು ಚೇಂಜ್ ಆಗ್ತವೆ, ಎಲ್ಲ ಚೇಂಜ್ ಆಗುತ್ತೆ. ಕೊನೆಗೆ ಉಳ್ಕೊಳ್ಳೋದು ಇದೊಂದೇ ರಂಗಭೂಮಿ. ಇಲ್ಲಿ
ಯಾಕೆ ಅಂದರೆ ಮನುಷ್ಯರು ಇಂಟರಾಕ್ಷನ್ ಕಡಿಮೆ ಆಗ್ತಾ ಇದೆ. ಸ್ಕ್ರೀನ್ ಸೈಜ್ ಕಡಿಮೆ ಆಗ್ತಾ ಡಿಸಪಿಯರ್ ಆಗುತ್ತೆ. ಕಣ್ಣಲ್ಲೇ ಎಲ್ಲ ನೋಡ್ಬೋದು ನೀವು. ಕಣ್ಣು ಮುಚ್ಚಿದ್ರೆ ನಿಮಗೆ ಇಮ್ಯಾಜಿನೇಷನ್ ಸ್ಟಾರ್ಟ್ ಆಗುತ್ತೆ. ಈ ಥರದ್ದೆಲ್ಲ ಬರ್ತಾ ಇರೋವಾಗ ಜನಗಳ ಮಧ್ಯ ಬೆರೆಯುವಂಥ ಸಮಯ ಈ ನಾಟಕ ರಂಗ ಮಾತ್ರ. ದಯವಿಟ್ಟು ಪ್ರೋತ್ಸಾಹಿಸಿ. ನಾವು ನಮ್ಮ ಹೊರದೇಶದ ತಂಡದ ಜೊತೆಗೆ ಸೇರಿ ಏನಾದರೂ ಒಂದು ಮಾಡಬೇಕು ಅಂತ ಈಗ ಅನ್ನಿಸ್ತಾ ಇದೆ. ಅದಕ್ಕೆ ದೇವರು ನಮಗೆ ಶಕ್ತಿ ಕೊಡಲಿ ಅಂತ ಹೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು. ಪ್ರದೇಶದಲ್ಲಿದ್ದುಕೊಂಡು ಕನ್ನಡದ ಅಪ್ಪಟ ಪ್ರೇಮಿಯಾಗಿ ನಿಮ್ಮ ಕನ್ನಡದ ಮನಸ್ಸಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳು. ಈಗ ನಮ್ಮೊಂದಿಗೆ ಮುತ್ತುರಾಜ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಅವರನ್ನು ವೇದಿಕೆ ಬರಮಾಡ್ತಾ ಇದ್ದೇನೆ. ಬರಬೇಕು. ಡಾಕ್ಟರ್ ಮುತ್ತುರಾಜ್ ಅವರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ಹಿಂದ ಹೋರಾಟ ಸಮಿತಿ ಬೆಂಗಳೂರು. ಪ್ರೀತಿಯಿಂದ ವೇದಿಕೆ ಬರಮಾಡ್ತೇನೆ. ಬನ್ನಿ ಮುತ್ತುರಾಜ್ ಸರ್. ದರ್ಪಣ ಕಲಾವಿದರು ಪ್ರಸ್ತುತಪಡಿಸುವ ಮಹರ್ಷಿ ವಾಲ್ಮೀಕಿ ನಾಟಕೋತ್ಸವದ ಈ ಒಂದು ವೇದಿಕೆ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮುಕ್ತಾಯ ಆಗುತ್ತೆ. ಆನಂತರ ಸುಯೋಧನ ಎನ್ನುವಂಥ ನಾಟಕ ನಿಮ್ಮ ಮುಂದೆ ಪ್ರದರ್ಶನ ಆಗಲಿಕ್ಕಿದೆ. ಈಗ ಗಣ್ಯರನ್ನು ಪ್ರೀತಿಯಿಂದ ಗೌರವಿಸುವಂಥ ಸಮಯ. ವಿಶೇಷವಾಗಿ ಇವರು 22 ವರ್ಷ, ಇವರ ಮಗಳು ಕೂಡ ಭರತನಾಟ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಮೇರಿಕದ ಹಲವು ಕಡೆ ಪ್ರದರ್ಶನವನ್ನು ನೀಡಿದ್ದಾರೆ. ಸನ್ಮಾನ್ ಶ್ರೀ ವಿನಯ ಶಿವಸ್ವಾಮಿ ಅವರು ವಿಶೇಷವಾಗಿ ತಮ್ಮ ಕನ್ನಡದ ಕಂಪನ್ನು ಹೊರದೇಶದಲ್ಲಿ ಮೂಡಿಸುವಂಥ ಅತ್ಯುನ್ನತವಾದಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇವರಿಗೆ ಇಂದು ನಮ್ಮ ವಿಶೇಷವಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಈ ನಾಟಕೋತ್ಸವದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಚಿತ್ರದೊಂದಿಗೆ ವಿಶೇಷವಾದಂಥ ಗೌರವವನ್ನು ನೀಡ್ತಿದೆ. ನಿಮ್ಮೆಲ್ಲರ ಜೋರು ಚಪ್ಪಾಳಿಯೊಂದಿಗೆ, ವಾಲ್ಮೀಕಿಯವರ ಮೂರ್ತಿಯೊಂದಿಗೆ ನಿಮ್ಮಲ್ಲಿ ಜೋರು ಚಪ್ಪಾಳಿಯೊಂದಿಗೆ ಮತ್ತೊಮ್ಮೆ ವಿನಯ ಶಿವಸ್ವಾಮಿ ಅವರಿಗೆ ಪ್ರೀತಿಯ ಅಭಿನಂದನೆಗಳು. ಇನ್ನು ಮುಂದೆ ನಿಮ್ಮ ಕಲಾ ಸೇವೆ ಹೀಗೆ ಮುಂದುವರಲಿ, ಕನ್ನಡದ ಸೇವೆ ಕೂಡ ಮುಂದುವರಲಿ ಅಂತ ಆಶಿಸ್ತೇವೆ. ಹಿಂದೂ ಸಾಧನಾ ಸಂಘದ ಸಾಧನಾ ವಿಭಾಗದ ಅಜೀವ ಸದಸ್ಯರಾಗಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘದಲ್ಲಿ ಕವನ, ಕಥೆಗಳು ಹಾಗೂ ದತ್ತಿನಿಧಿ ಬಹುಮಾನಗಳು ಕೂಡ ಇವರಿಗೆ ಸಂದಿವೆ. ಸಾಹಿತ್ಯ ಸಂಸ್ಥೆಗಳಲ್ಲಿ ಕಾವ್ಯಶ್ರೀ ಪ್ರಶಸ್ತಿ ಹಾಗೂ ಬಹುಮಾನಗಳು ಕೂಡ ಸಂದಿವೆ. ಸುಧಾ, ತರಂಗ, ತುಷಾರ, ಪ್ರಿಯಾಂಕ, ಕರ್ಮವೀರ, ಕಸ್ತೂರಿ, ಮಲ್ಲಿಗೆ ಹೀಗೆ ಮುಂತಾದ ಹಲವು ಪತ್ರಿಕೆಗಳಲ್ಲಿ ಇವರ ಲೇಖನಗಳು ಪ್ರಕಟವಾಗಿದೆ. ನಿಯತಕಾಲಿಕೆಗಳಲ್ಲಿ ಕೂಡ ಕಥೆಗಳು ಪ್ರಕಟಗೊಂಡಿದೆ. ಎದೆಯ ಹಕ್ಕಿ ಹಾಡಿತು ಕವನ ಸಂಕಲನವರು, ಅವರ ಕವನ ಸಂಕಲನ ಕೂಡ ಪ್ರಕಟ ಆಗಿದೆ. ಆಕಾಶವಾಣಿ, ವಿವಿಧ ಭಾರತಿ, ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತಾರೆ. ಇವರು ಸಂಗೀತ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಬಾಲ್ಯದಲ್ಲಿ ಪ್ರೌಢಶಾಲೆಯಲ್ಲಿ ಥ್ರೋಬಾಲ್, ಬ್ಯಾಡ್ಮಿಂಟನ್ ಕ್ರೀಡೆಗಳಲ್ಲಿ ಕೂಡ ಪಟುವಾಗಿ ತೊಡಗಿಸಿಕೊಂಡಿದ್ದಾರೆ. ಈಗಲೂ ಕೂಡ ಕವಯತ್ರಿಯಾಗಿ ಅನೇಕ ಕವನಗಳು ಇವರ ಕುಂಚದಲ್ಲಿ ಮೂಡಿಬರ್ತಾ ಇದೆ. ಇವರ ಇನ್ನಷ್ಟು ಕವನ ಸಾಧನೆ ಹೀಗೆ ಮುಂದುವರಲಿ ಅಂತ ನಿಮ್ಮೆಲ್ಲರ ಜೋರು ಚಪ್ಪಾಳಿಯೊಂದಿಗೆ ನಮ್ಮ ದರ್ಪಣ ಕಲಾವಿದರು ವತಿಯಿಂದ ವಂದನೆಗಳು, ಅಭಿನಂದನೆಗಳು. ನೇಪಾಳ, ಅಂಡಮಾನ್, ಗೋವಾ ಮತ್ತು ನಮ್ಮ ದೇಶದ ಹಲವಾರು ರಾಜ್ಯಗಳಲ್ಲಿ ಕೂಡ ನಾಟಕ ಪ್ರದರ್ಶನವನ್ನು ನೀಡಿ ಆ ರಂಗಭೂಮಿಯ ಆ ಒಂದು ಖುಷಿಯನ್ನು ಅಲ್ಲಿನ ಜನತೆಗೆ ಉಣಬಡಿಸಿದ್ದಾರೆ. ಕಾಶಿ, ಹಾಗೆಯೇ ಕಲ್ಕತ್ತಾ, ಮುಂಬೈ ಹೀಗೆ ನಮ್ಮ ರಾಜ್ಯದ ಹಲವಾರು ರಾಜ್ಯಗಳಲ್ಲಿ ಸಂಗ್ಯಾಬಾಲ್ಯ, ಸಾಕ್ಷಿಕಲ್ಲು, ಬೆಳ್ಳಕ್ಕಿ ಹಿಂಡು ಬೆದರ್ಯಾವು, ಅಂಬರವಾಲೆ ಹೀಗೆ ಹಲವಾರು ನಾಟಕಗಳ ಜೊತೆಗೆ ಪೌರಾಣಿಕ ನಾಟಕಗಳನ್ನು ಕೂಡ ಆಡಿಸುವಲ್ಲಿ ಯಶಸ್ವಿಯನ್ನು ಕಂಡುಕೊಂಡಿದ್ದಾರೆ. ಇವರಿಗೆ ಅಕಾಡೆಮಿ ಪ್ರಶಸ್ತಿ ಕೂಡ ತನ್ನದಾಗಿಸಿಕೊಂಡಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ತನ್ನದಾಗಿಸಿಕೊಂಡಿದ್ದಾರೆ. ಹಾಗೆಯೇ ವಿಶೇಷವಾಗಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಈ ಒಂದು ಕಲೆಯ ಆ ಸೊಗಡು ಇವರನ್ನು ಅತ್ಯಂತ ಎತ್ತರಕ್ಕೆ ಏರಿಸಿದೆ. ಮತ್ತೊಮ್ಮೆ ಹಿರಿಯರಾದ ಇವರಿಗೆ ಜೋರು ಚಪ್ಪಾಳೆಯೊಂದಿಗೆ ಈ ರಾಜ್ಕುಮಾರರ ಹುಟ್ಟುಹಬ್ಬದ ಈ ಸುಸಂದರ್ಭದಲ್ಲಿ ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಇವರ ಮಡ್ಲಿಗೆ ಸೇರಲಿ ಅನ್ನುವಂಥ ಆಶಯದೊಂದಿಗೆ ವಂದನೆಗಳು, ಅಭಿನಂದನೆಗಳು. ಮುತ್ತಣ್ಣವರು ಎಲ್ಲರಿಗೂ ಕೂಡ ಪರಿಚಿತರಾಗಿದ್ದಾರೆ. ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ಪರಿಚಿತರಾಗಿ ಇವತ್ತು ವಿಶೇಷವಾದಂಥ ಈ ವಾಲ್ಮೀಕಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರು 50 ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ ಕಾರ್ಯಕರ್ತರಾಗಿ BJPಯ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕ್ಯಾನೆಕ್ಸ್ನಲ್ಲಿ SC/ST ಎಂಪ್ಲಾಯೀಸ್ ಸಂಘದ ಅಧ್ಯಕ್ಷರಾಗಿ ಮತ್ತು ಅನೇಕ ಸಂಘಗಳ ಸದಸ್ಯರಾಗಿ ರಾಜ್ಯ ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಹಲವಾರು ವರ್ಷಗಳಿಂದ ದಲಿತರ ಪರವಾಗಿ ವಿವಿಧ ಬೇಡಿಕೆಗಳ ಕುರಿತು ಧರಣಿ ಸತ್ಯಾಗ್ರಹ ಮಾಡುವುದರ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಆಯೋಗದ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾದಂಥ ದಲಿತ ಪರ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಶ್ರೀಯುತ ಮುತ್ತುರಾಜ್ ಅವರು. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಇವರ ಹೋರಾಟ ಇನ್ನಷ್ಟು ಮುಂದುವರಿಲಿ ಅಂತ ಆಶಿಸ್ತಾ ಪ್ರೀತಿಯಿಂದ ವಂದನೆಗಳು, ಅಭಿನಂದನೆಗಳು. ಪ್ರೀತಿಯಿಂದ ಗೌರವಾರ್ಪಣೆ ನಮ್ಮ ನರಸಿಂಹನಾಯ್ಕ ಅವರಿಗೆ. ವಿಶೇಷವಾಗಿ ಬಗಲ್ಕುಂಟೆಯ ವಾರ್ಡ್ ನಂಬರ್ 14ರಲ್ಲಿ ಚುನಾಯಿತರಾದಂಥ ಇವರು ವಿಶೇಷವಾಗಿ ಅವರ ಆಡಳಿತ ಅವಧಿಯಲ್ಲಿ ಆ ವಾರ್ಡಿಗೆ ಬೇಕಾದಂಥ ಎಲ್ಲ ಜನಸೇವೆಯನ್ನು ಮಾಡಿಕೊಟ್ಟಿದ್ದಾರೆ. ವಾರ್ಡ್ ಮಟ್ಟದ ಸಮಗ್ರ ಅಭಿವೃದ್ಧಿ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಮೂಲಸೌಕರ್ಯಗಳ ಅಭಿವೃದ್ಧಿ, ಸುಧಾರಣೆ, ಪರಿಸರ ಸಂರಕ್ಷಣೆ, ಹಲವಷ್ಟು ಅಭಿಯಾನಗಳು, ಸಾರ್ವಜನಿಕರ ಯಶಸ್ಸಿಗಾಗಿ ವಿವಿಧ ಯೋಜನೆಗಳನ್ನು ಕೂಡ ಅವರ ವಾರ್ಡಿನ ಅಭಿವೃದ್ಧಿಗಾಗಿ ತಂದುಕೊಟ್ಟಂಥ ಒಬ್ಬ ಜನನಾಯಕ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಅಭಿನಂದಿಸೋಣ. ಮುಂಬರುವ ದಿನಗಳಲ್ಲಿ ಕೂಡ ಮತ್ತೊಮ್ಮೆ ರಾಜಕೀಯದಲ್ಲಿ ಆ ರಾಜಕೀಯದ ಸೇವೆ ಜನಸೇವೆಯಾಗಿ ಮುಂದುವರಲಿ ಅಂತ ಆಶಿಸ್ತಾ ಪ್ರೀತಿಯಿಂದ ಚಪ್ಪಾಳೆಯೊಂದಿಗೆ ವಂದನೆಗಳು, ಅಭಿನಂದನೆಗಳು. ವಿದ್ಯಾಧಿಪತಿ ಗಣಪತಿಗೆ, ವಿದ್ಯಾದೇವತೆ ಶಾರದಾದೇವಿಗೆ ಭಕ್ತಿಪೂರ್ವಕ ನಮನಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಹಾಗೂ ಕಲಾಭಿಮಾನಿಗಳೇ, ಎಲ್ಲರಿಗೂ ನನ್ನ ಆದರಪೂರ್ವಕ ನಮಸ್ಕಾರಗಳು.
ಇಂದು ಇಲ್ಲಿನ ಸುಂದರ ಸಂಜೆ ನಿಜಕ್ಕೂ ತುಂಬ ರಮಣೀಯವಾಗಿದೆ. ವಾಲ್ಮೀಕಿ ದರ್ಪಣ ಕಲಾವಿದವರು ಆಯೋಜಿಸಿರುವ ವಾಲ್ಮೀಕಿ ನಾಟಕೋತ್ಸವ ಹಾಗೂ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ನಮ್ಮೆಲ್ಲರಿಗೂ ಸನ್ಮಾನ ಮಾಡಿದ್ದಾರೆ. ಆದ್ದರಿಂದ ಎಲ್ರಿಗೂ ಆದರಪೂರ್ವಕ ಧನ್ಯವಾದಗಳು. ಇದು ಸನ್ಮಾನಕ್ಕಾಗಿ ನನ್ನ ಹೆಸರನ್ನು ಅನುಮೋದಿಸಿದವರು ಶ್ರೀಯುತರಾದ ನಟನೆ ಹಾಗೂ ನಿರ್ದೇಶಕದಲ್ಲಿ ಪಳಗಿದ ಇತ್ತೀಚೆಗೆ ಆರ್ಯಭಟ್ಟ ಪ್ರಶಸ್ತಿ ಪಡೆದ ಶ್ರೀಯುತ ಸಂಪತ್ ಕುಮಾರರವರು. ಅವರಿಗೂ ನನ್ನ ಹಾರ್ದಿಕ ಧನ್ಯವಾದಗಳು. ನಾನು ಹಾಗೆ ನೋಡೋಕ್ಕೋದ್ರೆ ಸಾಮಾನ್ಯ ಲೇಖಕಿ ಅಷ್ಟೇ, ಅಷ್ಟು ದೊಡ್ಡವಳಲ್ಲ. ಒಂದು ಅಲ್ಪದರಲ್ಲಿ ಕಲ್ಪನೆ ತೋರಿದ್ದಾರೆ ಇಲ್ಲಿನ ಸಂಸ್ಥೆ ನನಗೆ. ಆಮೇಲೆ ಮೊದಲಿಂದ ನಮ್ಮ ತಂದೆ ನಾಟಕ ಎಲ್ಲ ಬರೀತಿದ್ರು. ಅದು ಬಹುಶಃ ನನಗದು ವಂಶವಾಹಿ ಅಂತ ಹೇಳ್ತಾರಲ್ಲ, ಅದು ಹಾಗೆ ಬಳಿಯಾಗಿಯೂ ಬಂದಿರ್ಬೋದು. ಅದರಿಂದ ಸ್ವಲ್ಪ ಸಣ್ಣ ಪುಟ್ಟ ಅದೆಲ್ಲ ಏನೋ ಬರಿತಾ ಇರ್ತೀನಿ ಅಷ್ಟೇ. ಆದರೆ ಇಷ್ಟು ದೊಡ್ಡ ಸನ್ಮಾನ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಮತ್ತೊಮ್ಮೆ ಧನ್ಯವಾದಗಳು. ಷಡಕ್ಷರಯ್ಯ ಅವರು ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ಮಹರ್ಷಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ. 1981ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಜನಿಸಿದಂಥ ಇವರು PUCಯನ್ನು ತುಮಕೂರಿನಲ್ಲಿ ಮುಗಿಸಿದ ನಂತರ ಸರ್ವೋದಯ ಕಾಲೇಜಿನಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ. ಆನಂತರ ಸಿದ್ಧಗಂಗಾ ತಾಂತ್ರಿಕ ವಿದ್ಯಾಲಯ ತುಮಕೂರು ಇಲ್ಲಿ ಡಿಸ್ಟಿಂಕ್ಷನ್ಲಿ ಶ್ರೇಣಿಯಲ್ಲಿ ಪದವಿಯನ್ನು ಪಡೆದುಕೊಂಡ ನಂತರ 2003ರಲ್ಲಿ KST ಪ್ರೋಗ್ರಾಮ್ ಆಡಿಟರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆನಂತರ ಘಟಕ ವ್ಯವಸ್ಥಾಪಕರ ವಿಭಾಗೀಯ ಸಂಚಲನ ಅಧಿಕಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದು ಪ್ರಸ್ತುತ ಇವರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪಂಗಡಗಳ ಅಭಿವೃದ್ಧಿ ನಿಗಮದ ಪ್ರಧಾನ ವ್ಯವಸ್ಥಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಸೇವೆ ಇನ್ನಷ್ಟು ಎತ್ತರಕ್ಕೆ ಇರಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರ ಜೋರು ಚಪ್ಪಾಳಿಯೊಂದಿಗೆ ವಂದನೆಗಳು, ಅಭಿನಂದನೆಗಳು. ದರ್ಪಣ ಕಲಾವಿದರು ಈ ಸಾರಿ ಮಹರ್ಷಿ ವಾಲ್ಮೀಕಿ ನಾಟಕೋತ್ಸವವನ್ನು ಅರ್ಥಪೂರ್ಣವಾಗಿ ಮಾಡ್ತಾಯಿದ್ದಾರೆ. ಭಾಳ ಸಾಧಕರನ್ನ ಕುರ್ಚಿ ವೇದಿಕೆ ಮೇಲೆ ಕೂರಿಸ ನಾವು ಯಾವ ಸಾಧಕನೂ ಮಾಡಿಲ್ಲ. ನಾವೆಲ್ಲ ಒಂದು ಕಡೆ ಸರ್ಕಾರದ ವಿರುದ್ಧ ನಾವು ಯಾವ ಸರ್ಕಾರದಲ್ಲೂ ಯಾವುದೇ ಪಾರ್ಟಿದಲ್ಲಿಲ್ಲ. ತಮಗೊಂದು ಮಾಹಿತಿ, ನಾನು ಕೇವಲ ನಿಮ್ಮಲ್ಲೊಬ್ಬ ಸಾಮಾನ್ಯ ವ್ಯಕ್ತಿ. 40 ವರ್ಷದಿಂದ ಯಾರೇ ಸತ್ತಿರಲಿ, ಯಾರೇ ಪರವಾಗಲಿ, ಅವ್ರಿಗೆ ಹಕ್ಕುಪತ್ರಗಳಿಗಾಗಿ ಅಥವಾ ಸೈಟ್ಗಳಿಗಾಗಲಿ ಅಥವಾ ರಸ್ತೆ ಬಗ್ಗೆ ಆಗಲಿ ಏನೇ ಆಗಿರಲಿ, ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯೋದೇ ನಮ್ಮ ಕರ್ತವ್ಯ. ಜನಗಳನ್ನ ಇಟ್ಕೊಂಡು ಪ್ರತಿಭಟನೆಗಳು ಮಾಡೋದು, ಅಂಥವ್ರನ್ನ ನಾವು ಅರ್ಹತೆಯೇ ಇಲ್ಲ. ಕವಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಅವ್ರಿಗೆಲ್ಲ ಮಾಡಿದರೆ ಅರ್ಥಪೂರ್ಣ ಇರ್ತಿತ್ತು. ನಮ್ಮನ್ನು ಗೌರವಿಸಿದರೆ ಅವರಿಗೆ ದರ್ಪಣ ಕಲಾವಿದರಿಗೆ ಮೊದಲನೇದಾಗಿ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎರಡನೇದೇನೆಂದರೆ, ನನಗೆ ಒಂದು ನೋವಿದೆ ರೀ. ರಾಮಾಯಣ ಬರೆದವ್ರು ಯಾರು? ಮಹಾಭಾರತ ಬರೆದವ್ರು ಯಾರು? ರಾಮ 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 ಅಂತ ಹೆಸರಿಡ್ತೀವಿ ಹೊರ್ತು ವಾಲ್ಮೀಕಿ ಅಂತ ನಾವು ಯಾರೂ ಹೆಸರಿಡಲ್ಲ. ಎಂಥ ದುರಂತ ಅಲ್ವೇ? ನಾವು ಇದನ್ನು ಆತ್ಮಾವಲೋಕನ ಮಾಡಬೇಕು. ಸೃಷ್ಟಿಕರ್ತನೇ ನಾವು ಮರೆತು ಬಿಡ್ತೀವಿ. ವಾಲ್ಮೀಕಿ ರಾಮಾಯಣ ಇತಿಹಾಸವನ್ನೇ ಬರೆದ್ರು, ಒಂದು ಸೃಷ್ಟಿಕರ್ತ ಮಾಡಿದ್ರು. ಅವ್ರನ್ನೇ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬರಿತೀವಿ. ಎಷ್ಟು ಜನ ಸೇರಬೇಕಾಯ್ತು? ರಾಮ ಅಂದರೆ ಎಷ್ಟು ಜನ ಸೇರ್ತಾರೆ, ವಾಲ್ಮೀಕಿ ಅಂದರೆ ಯಾಕೆ ಸೇರ್ತಾ ಇಲ್ಲ ಅನ್ನೋದನ್ನು ನಾವು ಪ್ರಶ್ನಾತೀತವಾಗಿ ನಾವು ಯೋಚನೆ ಮಾಡಬೇಕಾಯ್ತು ಸಂದರ್ಭದಲ್ಲಿ. ಎಲ್ಲಿವರೆಗೂ ನಾವು ಸಮಾಜನ ನಮ್ಮನ್ನು ನಾವೇ ತಿದ್ದುಕೊಂಡಿಲ್ಲ ಅಂದರೆ ಈ ಸಮಾಜ ಅರ್ಥಪೂರ್ಣ ಆಗೋದು ಸಾಧ್ಯವೇ ಇಲ್ಲ. ಒಂದು ರಾಮ ಹೆಂಗಿದ್ದ, ಸೀತೆ ಹೆಂಗಿದ್ರು, ರಾವಣಾಸುರ ಹೆಂಗಿದ್ರ, ಒಬ್ಬ ಕರ್ತುವಾಗಿ ನಾನು ಈ ಸಂದರ್ಭದಲ್ಲಿ ಅವ್ರು ನೆನೆಸ್ಕೊತಾ ಇದ್ದೀನಿ. ದಯವಿಟ್ಟು ಮುಂದಿನ ಸಾರಿ ಆದರೂ ಕೂಡ ಆ ಮಹಾನ್ ವ್ಯಕ್ತಿಗೆ, ಈ ಇತಿಹಾಸ ಬರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಗೆ ನಾವು ಗೌರವ ಸಲ್ಲಿಸಬೇಕಾದ್ರೆ ಮನೆ ಮಂದಿಗೆಲ್ಲ ನಾವೆಲ್ಲರೂ ಕೂಡ ಸೇರಬೇಕು, ಅವ್ರಿಗೆ ಗೌರವ ಸಲ್ಲಿಸಬೇಕು. ಈ ಮಹರ್ಷಿ ವಾಲ್ಮೀಕಿ ನಾಟಕೋತ್ಸವಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸೋಣ. ಈ ಮಾಡಿರ್ತಕ್ಕಂಥ ಅರ್ಥಪೂರ್ಣ ಕಾರ್ಯಕ್ರಮ ನಾವೆಲ್ಲ ಕೂಡ ಭಾಗಿಯಾಗೋಣ. ಮುಂದಿನ ಸಾರಿ ಆದರೂ ಕೂಡ ಇದೊಂದು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ. ಯಾರೋ ಕಾರ್ಯಕ್ರಮ, ಯಾವುದೋ ಒಂದು ಚಲನಚಿತ್ರ ನಟರದಲ್ಲ ಕಾರ್ಯಕ್ರಮ. ಒಬ್ಬ ಮಹರ್ಷಿ ವಾಲ್ಮೀಕಿ, ಆ ಇವತ್ತೆಲ್ಲ ರಾಮರಸ ಅಂತ ಕುಡಿತೀವಿ. ರಾಮ
ಶ್ರೀರಾಮೋತ್ಸವ ಅಂತ ಕಾರ್ಯಕ್ರಮಗಳು ಮಾಡ್ತೀವಿ. ನೋಡಿ ಅಲ್ಲಿ ಚಾಮರಾಜಪೇಟೆಯಲ್ಲಿ ಶ್ರೀರಾಮೋತ್ಸವ ಕಾರ್ಯಕ್ರಮ ಮಾಡ್ತಾರೆ, 100 ವರ್ಷ ಕಾರ್ಯಕ್ರಮ ಅಂತ ಮಾಡ್ತಾರೆ. ಆ 100 ವರ್ಷದಲ್ಲಿ ಅದರ ತಂದೆ ಯಾರು, ಅದನ್ನು ಬರೆದವ್ರು ಯಾರು, ರಾಮಾಯಣ ಇತಿಹಾಸ ಬರೆದವ್ರು ನೆನೆಸ್ಕೊಳ್ಳೋದಿಲ್ಲ. ರಾಮಾಯಣ ಬರೆದವ್ರು ಯಾರು ನೆನೆಸ್ಕೊತಾ ಇಲ್ಲ, ರಾಮಾಯಣದಲ್ಲಿರ್ತಕ್ಕಂಥ ಪಾತ್ರಗಳಿರ್ತಕ್ಕಂಥ ಬಿಂಬಿಸ್ತಾರಲ್ಲಿ. ನಾವು ಎಲ್ಲಿದ್ದೀವಿ, ಇಲ್ಲಿ ಬೆಳವಣಿಗೆ ಎಷ್ಟಿದ್ದೀವಿ, ಅಲ್ಲಿ ಎಷ್ಟು ಜನ ಇದ್ದೀವಿ ನೀವು ನೋಡಿ. ಪ್ರತಿದಿನ ಇಲ್ಲಿ ಇದನ್ನು ನಾವೆಲ್ಲ ಆತ್ಮಲೋಕನ ಮಾಡಬೇಕಂತೇಳಿ ನನ್ನ ಅಂತರಂಗಗಳಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದೀನಿ ಹೊರತು ನನ್ನ ವೈಯಕ್ತಿಕ ವಿಚಾರಗಳಿದು, ನನ್ನ ಹೋರಾಟದ ವಿಚಾರಗಳು. ನನಗೆ ಈ ರಾಮಾಯಣದ ಮಹರ್ಷಿ ವಾಲ್ಮೀಕಿ ಬಗ್ಗೆ ಇರ್ತಕ್ಕಂಥ ಗೌರವ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇವರೆಲ್ಲರೂ ಕೂಡ ಮಹಾನ್ ವ್ಯಕ್ತಿಗಳು ಇವರೆಲ್ಲ. ಇವ್ರನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಂಡಿಲ್ಲ ಅಂದರೆ, ನಾವು ಈ ಕಾರ್ಯಕ್ರಮಗಳು ಮಾಡಿಲ್ಲ ಅಂದರೆ ಇದಕ್ಕೆ ಅರ್ಥವೇ ಇಲ್ಲ, ಅರ್ಥಹೀನ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭೀಮ್. ಆರ್ ರತ್ನಮ್ಮ ಚಂದನ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಎಲ್ಲರ ಜೋರು ಚಪ್ಪಾಳೆಯಲ್ಲಿ